ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿ ಬಂದಿದ್ದೀನಿ ಅಂತ ನೋಡಿ ಗೆಸ್ ಮಾಡ್ತೀರಾ? ನಾನು ಹೇಳ್ತೀನಿ. ನಾನು ಬಂದಿರೋದು ಓರಿಯನ್ ಅಪ್ಟೌನ್ ಮಾಲು. ಇದು ಬಂದುಬಿಟ್ಟು ಹೊಸಕೋಟೆ ಹತ್ತಿರ. ಸೊ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಸೊ ನಾನು ನಮ್ಮಮ್ಮ ವೀಡಿಯೋ ಮಾಡೋಕ್ಕೆ ಹೋಗ್ತಿದ್ದಾರೆ. ಎಲ್ಲರೂ ಬಂದು ಅಂತ ಅಂತವ್ರೆ ನೋಡಿ. ಅಲ್ಲಿ ಯಾವುದೋ ಬಂಕರ್ ಅಲ್ಲೇ ನಿಂತ್ಕೊಂಡವ್ರೆ, ಸೈಡಿಗೆ ಬನ್ನಿ ಅಂದರೆ. ನಮ್ಮ ಅತ್ತೆ ಪಾಪ ಇತ್ ಕಡೆ ಬರ್ತಾರೆ, ಇತ್ ಕಡೆ ಬರ್ತಾರೆ, ಇತ್ ಕಡೆ ಬರ್ತಾರೆ, ಹತ್ ಕಡೆ ಬರ್ತಾರೆ. ನೋಡಿ ನನ್ನ ತಂಗಿನೂ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೂಪರಾಗಿತ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ನೋಡಿ, ಅಡ್ಡ ಬಂತಾರೆ ನೋಡಿದ್ರೆ. ಸೆಕೆಂಡ್ ಸೂಪರಾಗಿತ್ತು ಫ್ರೆಂಡ್ಸ್. ಸೆಕೆಂಡ್ ಅವರು ಡ್ಯಾನ್ಸ್ ಮಾಡ್ತಾವ್ರೆ. ನಾವು ಇತ್ ಕಡೆ ಬಂದರೆ ಒಬ್ರು ವೀಡಿಯೋ ಮಾಡೋಕೆ ಬರ್ತಾರೆ, ಇತ್ ಕಡೆ ಬಂದರೆ ಇನ್ನೊಬ್ರು ಬರ್ತಾರೆ. ನಂಗೆ ಫುಲ್ ಕಾಪಿ ಬರ್ತಿದೆ ಫ್ರೆಂಡ್ಸ್. ಸೊ ಸೂಪರಾಗಿತ್ತು ನೋಡಿ. ಅಡ್ಡ ಬಂದು ಬರ್ತಾವ್ರಲ್ಲಿ. ಕಾಪಿ ಬರ್ತಿದೆ ಫುಲ್ಲು. ನೋಡಿದ್ರ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವೇ ಬಂದು ನೋಡಿ, ಟ್ರೈ ಮಾಡಿ ನೋಡಿ. ಇವಾಗ ಒಳಗಡೆ ಬಂದಿದ್ದೀವಿ. ಒಳಗಡೆ ಹೋಗಿ ಅಂತ ಇನ್ನು ನಾವು ಗೇಟ್ ಹತ್ರನೇ ಇದ್ದೀವಿ. ಒಳಗಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಸರಿ ಅಂತ ನಾವು ಹೋಗ್ತಿದ್ದೀವಿ. ನೋಡಿ ಇನ್ನೊಬ್ರು ಯಾರೋ ಬಂದಿದ್ದಾರೆ. ವಾವ್, ಸೂಪರ್. ಇನ್ನೊಬ್ರು ಬಂದಿದ್ದಾರೆ ನೋಡಿ. ನನ್ನ ತಮ್ಮಗೆ ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ನೋಡಿದ್ರ ನನ್ನ ತಮ್ಮಗೆ ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ಅವ್ನು ನೋಡೋಗ್ತಾ ನೋಡಿ. ಟ್ರೈನ್ ನೋಡಿ. ಇಲ್ಲಿ ನಾವು ಫೋಟೋ ತಗೊಂಡ್ವಿ. ಇಲ್ಲಿ ನೋಡಿ, ಅಲ್ಲಿ ಮುಂಚೆ ನಾವಲ್ಲಿ ಡ್ಯಾನ್ಸ್ ಆಡ್ತಿದ್ವಿ. ಅಲ್ಲಿ ಟಮಟೊ ಹೊಡೆಯೋರು ಬಂದುಬಿಟ್ರು ಅಂತಂದ್ಬಿಟ್ಟು ಸ್ವಲ್ಪ ಸೈಡಿಗೆ ಬಂದುಬಿಟ್ವಿ ನಾವು. ಇಲ್ಲಿರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬಂದ್ವಿ ನೋಡಿ. ಇಲ್ಲೆಲ್ಲ ಫೋಟೋಸೇ ತಗೊಂಡಿದ್ದಾರೆ ನೋಡಿ. ಸೂಪರಾಗಿತ್ತು ಫ್ರೆಂಡ್ಸ್. ಇದಂತೂ ನೋಡಿ, ಇಳೀರಿ ಅಂತಿದ್ದಾರೆ. ಇಳೀರಿ ಅಂತವ್ರೆ ಫ್ರೆಂಡ್ಸ್. ನಂಗೆ ಭಯ ಆಗೋಯ್ತು ಫ್ರೆಂಡ್ಸ್. ಅಲ್ಲೋಡಿ ಪಾಪ ಅವರಿಗೆ ಒಂದೇ ನಿಮಿಷ ಕೊಡೋದು ಫ್ರೆಂಡ್ಸ್. ಇನ್ನು ಬೇರೆಯವ್ರು ಬರ್ತಿರ್ತಾರಲ್ಲ, ಸೊ ಒಂದೇ ನಿಮಿಷ ಕೊಡ್ತಾರೆ ನೋಡಿ. ಯಾವುದೋ ಪಟ್ಟಗಳು ತಕ್ಕಂಥವಳೆ. ಕನ್ನಡ ರಾಜ್ಯೋತ್ಸವದ ಸಖತ್ತಾಗಿ ಮಾಡಿದ್ರು ಅಲ್ಲಂತೂ ನೋಡಿ. ಅವ್ರು ಮಾಡಿದಾಗೆ ನನ್ನ ತಂಗಿ ಮಾಡ್ತಿದ್ದಾಳೆ. ನನ್ನ ತಮ್ಮ ನೋಡಿ ಆಗ್ತಾಯಿಲ್ಲ, ಬರ್ತಾನೆ ಐತೆ ಅಂತಾರೆ, ಕೂರಕ್ಕೆ ಹೋಗ್ತಿದ್ದಾಳೆ. ಆಮೇಲೆ ಫೈನಲಿ ಈ ಫೋಟೋ ತಗೊಂಡ್ವಿ. ಯಾಕಂದರೆ ಜನ ತುಂಬ ಬಂದಿದ್ದಾರೆ. ಸೊ ನೋಡಿ, ನಾನು ನಿಮ್ಮನ್ನ ಫ್ಲ್ಯಾಶ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡೋಕೆ ಮಾತ್ರ ಚೆನ್ನಾಗಿತ್ತೆ. ಅದು ಒಳಗಡೆ ಕಾಣಿಸಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಗಲೀಜು ಛೀ. ನೋಡಿ ಯಾರೊಬ್ರು ನೋಡ್ಕೊಂಡಿದ್ರು. ಪಾಪ ಕ್ಲೀನ್ ಮಾಡೋರು ತೆಗಿತಾರೆ ನೋಡಿ ಫ್ರೆಂಡ್ಸ್. ಕಾರು ಗಿಫ್ಟೂ ಕೊಡ್ತಾರೆ. ಈ ಶಾಪಿಂಗ್ ತುಂಬ ಮಾಡಿದ್ರೆ ನಾವು ಆ ಕಾರ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಎಷ್ಟು ಗೊತ್ತಾ ಫ್ರೆಂಡ್ಸ್? 200 ಪಾಯಿಂಟ್ಸ್. ಅದು ಏನು ಅಷ್ಟೊಂದೇನು ಚೆನ್ನಾಗಿದ್ದಿಲ್ಲ. ಹಾಫ್ ಆನ್ ಅವರ್ಗೆ ಮಾತ್ರ ಇದಿರುತ್ತೆ. ಪಾಪ ಚಿಕ್ಕ ಮಕ್ಕಳಿಗೆಲ್ಲ ಬಿಡೋದಿಲ್ಲ ಫ್ರೆಂಡ್ಸ್. ಬೇರೆ 5 ವರ್ಷ ಮೇಲೆ ಇದ್ದವ್ರು ಮಾತ್ರ ಕೊಡೋದು. ಯಾಕಂದರೆ ನನ್ನ ತಮ್ಮ ಚಿಕ್ಕ ತಮ್ಮನ ಬಿಟ್ಟೇ ಇಲ್ಲ ಫ್ರೆಂಡ್ಸ್. 3 ವರ್ಷ ಮೇಲೆ ಎಲ್ಲ ಕೊಡೋಲ್ಲ. ಬೇರೆ 5 ವರ್ಷದ ಕೆಳಗಡೆ ಮೇಲೆ ಇರಬೇಕಷ್ಟೇ, ಇಲ್ಲಂದರೆ ಅದು ಅವರೇನು ಕೊಡೋದಿಲ್ಲ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ. ಆಗಲ್ಲ ನಮಗೆ ನೋಡಿ. ನನ್ನ ತಂಗಿ ನನ್ನ ತಮ್ಮ ಬಾ ಅಂತ ಇದ್ದ. ನಾನು ನೋಡಿ ಅದ್ ಕಡೆ ಆಟ ಆಡ್ತಿದ್ವಿ. ಬಾ ತಮ್ಮಯ್ಯ ಅಂತ ಇದ್ದಾಳೆ. ಅವರು ಇಲ್ಲಿಗೂ ಬಿಡೋಕ್ಕೆ ನೋಡಿ. ಇಲ್ಲಿ ನನ್ನ ತಂಗಿ ಆಡ್ತಿದ್ದ, ಅಲ್ಲೂ ಬಿಡೋಕ್ಕಾಗಿಲ್ಲ. ಅವ್ರು ಬಿಟ್ಟು ಇಲ್ಲ, ಆದರೂ ಬಿಟ್ಟೇ ಇಲ್ಲ. ಅವರು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಪಾಪ ನನ್ನ ತಮ್ಮ ಅಳ್ತಿದ್ದ. ಅವನಂತೂ ಪಾಪ ಬೇಜಾರಾಯಿತು ಫ್ರೆಂಡ್ಸ್ ನನಗಂತೂ. ಆದರೂ ಆಟ ಆಡ್ತಿದ್ದೀನಿ ನಾನು ಸಖತ್ತಾಗಿ, ನಾನು ನನ್ನ ತಂಗಿ. ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಬಂದು ಟ್ರೈ ಮಾಡ್ಬೋದು ಇಲ್ಲಿ.
ಸೊ ಬಿದ್ದುಬಿಟ್ಟೆ ನಾನು. ½ ಮಾತ್ರ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ 200 ಪಾಯಿಂಟ್ಸ್ ಅಂದರೆ 200 ರೂಪಾಯಿ ಹೋಗುತ್ತೆ. ನಾವು 2000 ಅಂತ ಹೋದರೆ ಗೇಮ್ಸಿಗೆ ಅಲ್ಲಿ 3000 ಮಾಡಿದ್ರು. ಮತ್ತು ಇಲ್ಲಿ 200 ತಗೊಂಡವ್ರೆ, ಅಂದರೆ ಎಕ್ಸ್ಟ್ರಾ ಇರ್ಬೋದು ಹೇಳಿ ಫ್ರೆಂಡ್. ಎಲ್ಲ ಇವಾಗ ಆಫ್ ಇದೆ ಅಷ್ಟೇ. ನಮಗೆ ಇವಾಗ ನಮ್ಮಮ್ಮ ನಾನು ಎಲ್ಲ ಬೇರೆ ಬೇರೆ ಆಟ ಆಡ್ತಿದ್ವಿ ನೋಡಿ. ಅಲ್ಲಿ ಚೆನ್ನಾಗಿತ್ತು. ಅದೊಂದೇ ಗೇಮ್ ನಾನು ನೋಡಿ, ಅದೊಂದೇ ಒಂದು ಸಖತ್ತಾಗಿದ್ದು ಫ್ರೆಂಡ್ಸ್. ಬೇರೆವೆಲ್ಲ ಏನು ಅಷ್ಟೊಂದು ಏನಿದ್ದಿಲ್ಲ ನೋಡಿ. ಅಲ್ಲಿ ನೋಡಿ ಬಿದ್ದೆ ನಾನಂತೂ. ನನ್ನ ತಂಗಿ ನೋಡಿ ಎಷ್ಟು ಚಂದ ಆಟ ಆಡ್ತಿದ್ದಾಳೆ. ನನ್ನ ತಂಗಿ ಬಿದ್ದುಬಿಟ್ಲೆ, ನಾನು ಆಟ ಆಡ್ತಿದ್ದೆ. ಸೂಪರ್ ಆಯಿತು ಫ್ರೆಂಡ್ಸ್. ನನ್ನ ತಮ್ಮ ಬಂದ ನೋಡಿ. ಇಲ್ಲ ಅದು ಬಿಟ್ಟು ಇಲ್ಲ ಫ್ರೆಂಡ್ಸ್, ಯಾಕಂದರೆ ಬಾಯಿಗೆ ಹಾಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಟಿಲ್ಲ. ಪಾಪ ಅವ್ನಿಗೆ ಇವಾಗ 3 ವರ್ಷ ಅಂದರೆ 4 ವರ್ಷ ಆದರೆ ಅವ್ನಿಗೆ ಕಾಣಿಸೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಕುಳ್ಳ ಥರ ಇದ್ದಾನವ ನೋಡಿ. ಕೊನೆಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಂದೇ ಬೇಕಾರೆ ಪಾಪ ಕೊಟ್ಟಿದ್ದಾರೆ ನೋಡಿ. ನನ್ನ ತಮ್ಮ ಸಖತ್ತಾಗಿ ಆಟ ಆಡ್ತಿದ್ದಾನೆ. ಲಾಸ್ಟಾಗಿ ಕೊಟ್ಟಿದ್ದು ಅದು ಒಂದು 5-10 ನಿಮಿಷದಲ್ಲಿ ಅದು ಕೊಟ್ಟಿದ್ದೆ ಒಳ್ಳೇದು. ಅಕ್ಕ ಅಲ್ಲಿ ಅವ್ನು ಸಖತ್ತಾಗಿ ಆಡ್ದ ಅವನು ಪಾಪ. ಅಯ್ಯೋ ನನ್ನ ತಲೆ ಹೋಯ್ತೋ ನೋಡಿ. ನನ್ನ ತಂಗಿ ಆಗ್ತಿದ್ರೆ ನನ್ನ ತಮ್ಮ ಒರೆಸ್ತಿದ್ದಾನೆ ನೋಡಿ. ಆ ಕ್ಲಿಪ್ಸ್ ತಗೊಳ್ಳಿ ಅಂತ ನಮ್ಮಮ್ಮಗೆ ಹೇಳಿದೆ ನೋಡಿ ಫ್ರೆಂಡ್ಸ್. ಇದು ಬಾಲ್ಸ್ ಬೀಳುತ್ತೆ. ನಾವಂತೂ ಫುಲ್ಲು ಆಡಿದ್ವಿ 90% ನೋಡಿ. ಇವೆಲ್ಲ ಬಾಕ್ಸ್ ಹಾಕಿದ್ರೆ ನಮ್ಗೆ ಇದು ಬರುತ್ತೆ. ಸೊ ಟೈಮಿಂಗ್ಸ್ ಇಕ್ಕಿರ್ತಾರೆ. ನಾವು ಅಷ್ಟರಲ್ಲೇ ಬೇಗ ಹಾಕ್ಬಿಟ್ಟಿದ್ದೀವಿ. ಟೋಟಲ್ ಎಲ್ಲ ಬಾಲ್ಸ್ ಹಾಕೊಂಡಿದ್ದೀವಿ ನಾವು. ಅಯ್ಯೋ ಟೈಮ್ ಬೇರೆ ಆಗ್ತಿದೆ. ನನ್ನ ತಮ್ಮ ಫುಲ್ ಫಾಸ್ಟ್, ಅವನ್ನೇ ಜಾಸ್ತಿ ಹಾಕಿದ್ದು ಫ್ರೆಂಡ್ಸ್ ನಮ್ಗಿಂತ. ಅಯ್ಯೋ ಟೈಮ್ ಆಯಿತು 5, 4. ತಮ್ಮಯ್ಯ ತಮ್ಮಯ್ಯ. ನಾವು ಗೆದ್ವಿ ಅಲ್ಲೋಡಿ. ಅವನು ಇನ್ನೂ ಬರ್ತೈತೆ ಅಂತ ನೋಡ್ತೀನಿ. ಹಂಗೆ ನೋಡ್ತಾವನೆ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮ ತಗೊಂತಿದ್ದಾರೆ. ನಮ್ಮ ಆಂಟಿ 90 ಬಂದಿತ್ತು ಟೋಟಲಿ ನೋಡಿ. ನಮ್ಮ ಅಕ್ಕ ಆಡ್ತಿದ್ದಾಳೆ, ಸಖತ್ತಾಗಿ ಆಡ್ತಾವಳೆ ನೋಡಿ. ಅವಕ್ಕ ಇವಾಗ 2nd ಡಿಗ್ರಿ ಮಾಡ್ತಿದ್ದಾರೆ ನೋಡೋಕ್ಕೆ. 5th ಸ್ಟ್ಯಾಂಡರ್ಡ್ ಅಂತ ಕಾಣಿಸಿದೆ. ಅವಕ್ಕ ಸೈಕಲ್ ಓಡ್ಸೋಕೆ ಬರೋಲ್ಲ ಫ್ರೆಂಡ್ಸ್. ಅವಕ್ಕಗೆ ಗಾಡಿ ನೆಟ್ಟಿಗೆ ಓಡ್ಸೋಕೆ ಬರೋಲ್ಲ ಅಂತವಳೆ. ಕಾರ್ ಓಡ್ಸೋಕೆ ಹೋಗ್ತಾವಳೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇದಕ್ಕೇನೋ ಕೊಡ್ತಿದ್ದಾರೆ. ಎರೇಸರು ಪೆನ್ಸಿಲ್ ಬಂದಿತ್ತು ಫ್ರೆಂಡ್ಸ್. ಅದೇ ಒಂದು ಗಿಫ್ಟ್. ಅದಕ್ಕಿಂತ ಮೇಲೆ ಏನೋ ಕೊಡೋಲ್ಲ ನೋಡಿ ಫ್ರೆಂಡ್ಸ್. ಇದು ಫುಲ್ ಸಖತ್ತಾಗಿತ್ತು. ನಾನು ತಂಗಿ ಫುಲ್ ಎಂಜಾಯ್ ಮಾಡಿದ್ವಿ. ಇದಕ್ಕೆ 150 ಪಾಯಿಂಟ್ಸ್ ಫ್ರೆಂಡ್ಸ್. ಸಖತ್ತಾಗಿತ್ತು. ಆದ್ರೂ ಸೂಪರ್. ನನ್ನ ತಂಗಿ ಇಳಿಸಿ ಅಂತಿದ್ದಾಳೆ. ಇದು ನೋಡಿ. ಅಯ್ಯೋ ಮೇಲೆ ಹೋದ್ರೆ ನನಗೆ ಭಯ ಆಗೋಯ್ತು. ಅಂತ ಭಯ ಫುಲ್ಲಾಗೋಯ್ತು ಫ್ರೆಂಡ್ಸ್ ನೋಡಿ. ಅಲ್ಲಿ ಮೇಲೆಗಡೆ TV ತೋರಿಸ್ತಿರೋಲ್ಲ, ಅದು ಸೇಮ್ ರಿಯಲ್ ಥರನೇ ಇರುತ್ತೆ ನೋಡಿ. ಇಲ್ಲಿ ಲಾಸ್ಟಾಗಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಪ್ಪ ನೋಡಿ ಫ್ರೆಂಡ್ಸ್. ಸೂಪರಾಗಿತ್ತು ಫ್ರೆಂಡ್ಸ್. ನನಗಂತೂ ಫುಲ್ ಇಷ್ಟನೇ ಆಗೋಯ್ತು. ಸೊ ನೀವು ಬರ್ರಿ. ಇಲ್ಲ ಜಾಸ್ತಿ ಬಿಡೋಲ್ಲ ಫ್ರೆಂಡ್ಸ್. ಯಾಕಂದ್ರೆ ಒಬ್ಬರು ಯಾರೋ ಇಲ್ಲಿ ಬಿದ್ದು ಮೂಗೆಲ್ಲ ಫ್ರ್ಯಾಕ್ಚರ್ ಆಗೈತಂತೆ. ಸೊ ಇಲ್ಲಿ ಜಾಸ್ತಿ ಸೆಕ್ಯೂರಿಟಿ ಇರ್ತಾರೆ. ಸೊ ಒಬ್ಬೊಬ್ಬರು ಅಲ್ಲಿಗೆ
ಇನ್ನೊಂದ್ಸಲಿ ಹಂಗೆ ಹೋಗೋಣ ಅಂದ್ಕೊಂಡೆ, ಬೈದರು ಒಂದ್ಸಲಿ. ಸೊ ಅದಕ್ಕೆ ಸುಮ್ಮನೆ ಆಗಿ ಬಂದೆ ಬಿಟ್ಟೆ. ಫುಲ್ ಬೇಜಾರಾಯಿತು ಫ್ರೆಂಡ್ಸ್. ಹಂಗೆ ನನಗೂ ನೋಡಿ ಫ್ರೆಂಡ್ಸ್, ಎಲ್ಲರೂ ಒಂದೇ ಸಲ ಬಿಡೋದು, ಅವರು ಜಾಸ್ತಿ ಬಿಡೋದಿಲ್ಲ. ಯಾಕಂದರೆ ನೋಡಿ, ಇವಾಗ ನಾವು ಚುಂಗ್ ಅಂತ ಹೋಗ್ತೀವಿ, ಇದಕ್ಕೆ 200 ರೂಪಿ ಒಬ್ರಿಗೆ 100 ಅಂದರೆ ನನ್ನ ತಮ್ಮಗೆ ನಾವು ಜಗಳ ಮಾಡಿ ಇಸ್ಕೊಂಡಿದ್ದೀವಿ. ಏನು 3 ವರ್ಷಕ್ಕೆ ಹಂಗೆ ಮಾಡ್ತಾರಂದರೆ ಈ ಟ್ರೈನಪ್ಪ ಏನು ನೋಡಿ ಹೆಂಗೆ ಬೈತಿದ್ದಾರೆ ಅವರು. ಹೋಗಲ್ಲಿಗೆ ಇತ್ಕಡೆ ಹೋಗಂತ ನೋಡಿ ಹೆಂಗೆ ಹೇಳ್ತಿದ್ದಾನೆ. ಅವಪ್ಪ ನಮ್ಮಮ್ಮಗೆ ಬೈತಿದ್ದಾರೆ. ಅವ್ನು ಚಿಕ್ಕ ಪಾಪ, ಅವನಿಗೆಲ್ಲ ಇಸ್ಕೊತಾರಲ್ಲ. ನನಗೂ ನನ್ನ ತಂಗಿಗೆ ಇಸ್ಕೊಳೋದು ಬಿಟ್ಟು ಜಾಸ್ತಿ ಮಾಡ್ತಾಳೆ. ಆಮೇಲೆ ಟೋಟಲಿ 300 ಕೊಡಬೇಕಾಯ್ತು. ಕೊಟ್ಟಿದ್ದೀವಿ. ನಮ್ಮ ಅಮ್ಮ ಜಗಳ ಮಾಡಾರೆ, ನಮ್ಮ ಅಣ್ಣ ಕೊಟ್ಬಿಡ್ತು ಫ್ರೆಂಡ್ಸ್. ಹಂಗೆ ನೋಡಿ ಎಲ್ಲರೂ ಅವರೆಲ್ಲ ಹೋಗೋದ್ಮೇಲೆ ನೋಡಿ ಕೊನೆಗೆ ಈಚೆ ಬಂದ್ವಿ. ಫುಲ್ ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ಬರೋಂಗಿದ್ರೆ ಬರೀರಿ. ನೀವು ವೀಕೆಂಡಾಗಿ ಬಂದರೆ ಸ್ವಲ್ಪ ರಶ್ ಆಗುತ್ತೆ. ಸೊ ವೀಕೆಂಡಾಗಿ ಬರೋಕ್ಕೆ ಹೋಗಬೇಡಿ, ಫುಲ್ ರಶ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.